ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೆಂಪು ಹಿಂಡಿ ಮಾಡಿ ತೋರಿಸ್ತೀನಿ. ಬೆಳ್ಳುಳ್ಳಿ ಚಟ್ನಿ ಏನು ಸೂಪರ್ ಆಗಿರ್ತೈತಿ ನೋಡಿರಿ. 2 ಥರ ಮೆಣಸಿನ್ಕಾಯಿ ತೊಗೊಂಡು ತೋರ್ಸಕತ್ತೇನಿಲ್ಲೇ. ಒಂದು ರುಚಿಗೆ, ಕಲರ್ಗೆ, ಒಂದು ಖಾರಕ್ಕೆ. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತು ಉಳ್ಕಿದ ಪದಾರ್ಥಗಳನ್ನು ಹೇಳ್ತಂಗೆ ಮಾಡುವಾಗ ಇವಾಗ ಫಸ್ಟಿಗೆ ಒಂದು ಫ್ಯಾನ್ ಇಟ್ಕೊಂಡು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕಿದ್ರೆ ಭಾಳ ರುಚಿ ಬರ್ತೈತಿ ಚಟ್ನಿ. ದಪ್ಪ ಅದಕ್ಕೆ ಅವನ್ನೆಲ್ಲ ಬಿಡಿಸಾಕತ್ತೇನಂದಿಟ್ಟಂದ್ರೆ ಜಲ್ದಿ ಹುರಿತಾವಂತ. ಇವು ಕಲರ್ ಚೇಂಜ್ ಆಗಬೇಕು, ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಹದವಾಗಿ ಹುರ್ಕೋಬೇಕು. ಇವನ್ನ ಎಣ್ಣೆ ಹಾಕಿ ನೋಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಚಟ್ನಿ ಇತ್ತು ಅಂದ್ರೆ ಒಂದು 2 ರೊಟ್ಟಿ ಹೆಚ್ಚಿಗೆನ ಹೊಕ್ಕವು ನೋಡಿರಿ. ಯಾವ ಪಲ್ಯನೂ ಬೇಡ, ಸುಡಾ ರೊಟ್ಟಿಯಾಗಿ ಚಟ್ನಿ ಹಾಕ್ಕೊಂಡು ಬೆಣ್ಣೆರ ತುಪ್ಪರ ಅಥವಾ ಎಣ್ಣೆರ ಸೈಡಿಗೆ ಈರುಳ್ಳಿ ಕಡ್ಕೊಂಡು ತಿಂದುಬಿಟ್ರೆ ಒಂದು 2 ರೊಟ್ಟಿ ಹೆಚ್ಚಿಗೆ ಹೊಕ್ಕವು ಅನ್ಬೋದು. ಟ್ರೈ ಮಾಡಿರಿ ಬೇಕಾರೆ, ಸುಳ್ಳು ಹೇಳೋಂಗಿಲ್ಲ. ಈ ನಮ್ಮ ಉತ್ತರ ಕರ್ನಾಟಕದಾಗ ಚಟ್ನಿಗಳು, ಹಿಂಡಿಗಳು, ಪುಡಿ ಚಟ್ನಿಗಳಂದ್ರೆ ಇರಲೇಬೇಕು ರೀ. ಊಟದ ತಟ್ಟಿಯೊಳಗೆ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. 2 ದಿನಕ್ಕೆ ಮುಗಿತೈತಿ ಅಂದ್ರೆ ಆಲ್ರೆಡಿ ಮಾಡಿಡ್ಬೇಕು ನಾವು. ಈಗ ಈರುಳ್ಳಿ ಹುರಿದಿದ್ದಾತು, ಬೆಳ್ಳುಳ್ಳಿ ಅದಕ್ಕೂ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡೋಣ. ಹಸಿ ಸ್ಮೆಲ್ ಹೋಗ್ಬೇಕು, ಚಲೋ ಹೊತ್ನಾಗ ಕಲರ್ ಚೇಂಜ್ ಆಗಿ ಹುರಿಬೇಕು. ಯಾರಾದರೂ ಹೊತ್ತಿಲ್ಲದ ಹೊತ್ತಿನಾಗ ಊಟಕ್ಕೆ ಬಂದ್ರೆ ಅವತ್ತು ಪಲ್ಯ ಸಾಂಬಾರು ಇರಲಿಲ್ಲ ಅಂದ್ರೆ ಅವಾಗ ರೊಟ್ಟಿ ಚಪಾತಿ ಏನಿರ್ತಾವೆ ಪಟ್ನ ರೊಟ್ಟಿ ಚಪಾತಿಗೆ ಈ ಚಟ್ನಿ ಹಚ್ಚಿ, ಪುಡಿ ಚಟ್ನಿ ಹಚ್ಚಿ, ಮೊಸರು ಅಥವಾ ತುಪ್ಪ ಅಥವಾ ಎಣ್ಣೆ ಹಚ್ಚಿ, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ ಹೆಚ್ಚಿ ಕೊಟ್ಟುಬಿಟ್ರೆ ಒಂದು 4 ರೊಟ್ಟಿ ಸುಮ್ಮನೆ ತಿಂತಾರೆ ನೋಡ್ರಿ. ಊಟದ ಸಮಸ್ಯೆ ಬಗೆಹರಿತೈತಿ. ಯಾವ ಚಟ್ನಿ ಪುಡಿಗಳು ಇಲ್ಲ, ಹಿಂಡಿಗಳಿಲ್ಲ ಅಂದ್ರೆ ಭಾಳ ಕಷ್ಟ ಆಕತಿ. ಊಟಕ್ಕೆ ಪ್ರಿಪೇರ್ ಮಾಡ್ಬೇಕಾಕತಿ ಎಲ್ಲ ಕರೆಕ್ಟಾಗಿ ನೋಡ್ರಿ. ಇವಾಗ ಜೀರಿಗೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಹುರಿದಿದ್ದಾತು. ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 4 ಕಾಳು ಮೆಂತೆ ಭಾಳ ಹಾಕೋದು ಬೇಡ, ಕಹಿ ಬರ್ತೈತಿ. ಚಲೋ ಹೊತ್ನಂಗೆ ಫ್ರೈ ಮಾಡ್ಕೋಬೇಕು, ಅಂದ್ರೆ ಕಹಿ ಬರಲ್ಲ. ಇದು ಕಲರ್ ಚೇಂಜ್ ಆಗ್ಬೇಕು. ಇದು ಚೆಂದಾಗಿ ಫ್ರೈ ಮಾಡಿ ತಕ್ಕೊಳೋಣ ಅದೇ ಪ್ಲೇಟಿಗೆ. ಒಂದು 2 ಕಡ್ಡಿ ಕರಿಬೇವು ಜಾಸ್ತಿ ಹಾಕೋದು ಬೇಡ, ಖಾರದ ಕಲರ್ ಚೇಂಜ್ ಆಕೈತಿ. ಇಷ್ಟು ಸಾಕು. ಇದನ್ನೆಲ್ಲ ಹುರಿದು ಪ್ಲೇಟಿಗೆ ತಗೊಂಡು ಸೈಡಿಗೆ ಇಡೋಣ. ಆನಂತರ ಲಾಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು. 1 ಹಿಡಿ ಕೊತ್ತಂಬರಿ, ಇದೇ ಫ್ಯಾನ್ಯಾಗ 1 ಹಿಡಿ ಕೊತ್ತಂಬರಿ ಚಲೋ ನಂಗೆ ಹುರಿದು ತಕ್ಕೊಳ್ಳೋಣ. ಲಾಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಬಾಡಿಸ್ಕೋಬೇಕು ಮೆಣಸಿನ್ಕಾಯಿ ಸಣ್ಣ ಉರಿಯೊಳಗೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತಿರ್ತೈತಿ, ಫ್ರೆಶ್ ಮಾಡಿರಿ. ಬೆಲ್ ಐಕಾನ್ಸ್ ಪ್ರೆಶ್ ಮಾಡಿರಿ. ಲಾಸ್ಟಿಗೆ ನೋಡಿರಿ ಮೆಣಸಿನ್ಕಾಯಿ ಹುರಿನ 2 ಥರ ಮೆಣಸಿನ್ಕಾಯಿ ತೊಗೊಂಡೇನೆ ಅಂತ ಹೇಳಿದೆ. ಕಲ್ಲರ್ಗೆ, ರುಚಿಗೋಸ್ಕರ ಮತ್ತು ಖಾರಕ್ಕೋಸ್ಕರ. ಇಟ್ಟರೆ ತಿಂಗ್ಳುಗಟ್ಲೆನೂ ಬರ್ತೈತೆ ರೀ ಈ ಹಿಂಡಿ. ಆದ್ರೆ ತಿಂಗ್ಳುಗಟ್ಲೆ ಇಟ್ಟು ತಿನ್ನೋದು ಬೇಡ. ಫ್ರೆಶ್ನೆಸ್ ಹೋಗ್ತೈತಿ, ಟೇಸ್ಟ್ ಹೋಗ್ತೈತಿ. ನಮ್ಮ ಮನೆಯೊಳಗೆ ಮಾತ್ರ ಯಾವುದೇ ಚಟ್ನಿ ಮಾಡಿದ್ರು ವಾರಕ್ಕೆ 1 ಸಲ ನೋಡಿರಿ. 8 ದಿನ ಆದ್ರೆ ಸಾಕು ನಮಗೆ. 8 ದಿನ ಮಟ ಉಳಿಯೋದೂ ಇಲ್ಲ, ಖಾಲಿ ಆಕತಿ. ಜಾಸ್ತಿ ಮಾಡಿಡಂಗಿಲ್ಲ ನಾವು, ಫ್ರೆಶ್ಶಾಗಿ ಮಾಡ್ಕೋತೀವಿ ಆಗಾಗ. ಶೇಂಗಾ ಚಟ್ನಿ ಆಗಿರ್ಬೋದು, ಅಗಸೆ ಚಟ್ನಿ ಆಗಿರ್ಬೋದು, ಗುರಳ್ಳಿ ಚಟ್ನಿ ಆಗಿರ್ಬೋದು, ಈ ಕೆಂಪು ಹಿಂಡಿ, ಬೆಳ್ಳುಳ್ಳಿ ಹಿಂಡಿ, ಗೊಡ್ಡ ಖಾರ ಯಾವುದೇ ಆಗಲಿ 8 ದಿನ ಮಾತ್ರ ಮಾಡ್ಕೋತೀವಿ ನಾವು. ಉಪ್ಪಿನಕಾಯಿ ಒಂದೇ ವರ್ಷಗಟ್ಟಲೆ ಇಡೋದು ನಾವು. ನೋಡಿರಿ ಎಲ್ಲನೂ ಹುರಿದಿದ್ದಾತು. ಇದಿಷ್ಟು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ತರಿಯಾಗಿ ಗ್ರೈಂಡ್ ಮಾಡೋಣ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಲ್ಲ ಪದಾರ್ಥಗಳು ಅವೇ ಆಗಿದ್ರೂ ಒಬ್ಬೊಬ್ಬರ ರುಚಿ ಒಂದೊಂದು ಥರ ಆಗಿರ್ತೈತಿ. ನೋಡಿರಿ ಈಗ ಇಷ್ಟು ತರಿ ಗ್ರೈಂಡ್ ಮಾಡಿದ್ದು ಇದಕ್ಕೆ
ಉಪ್ಪು ಹಾಕನ್ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ್ದಿಲ್ಲ. ಹುಣಸೆ ರಸ ಹಾಕನು. ಒಂದು 3 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ತೇನೆ. ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಇರ್ಬೇಕಲ್ರಿ. ಇದನ್ನೀಗ ಗ್ರ್ಯಾಂಡ್ ಮಾಡಿಬಿಟ್ರೆ ಮುಗೀತಿದ್ರೆ ಕೆಲಸ. ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿರಿ ಏನು ಸೂಪರಾಗಿ ಬಂದೈತಿ. ಕಲರ್ ನೋಡಿರಿ, ರುಚಿ ನೋಡಿರಿ. ಇವತ್ತಿಗಿಂತ ನಾಳೆ ಭಾಳ ರುಚಿ ಇದು. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.